ಪ್ರತಿಭಟನೆ ಗ್ರಾಮ ಪಂಚಾಯತಿನೇ ಇರಲಿ, ನಗರಸಭೆ ಬೇಡ ಅನ್ನೋ ಉದ್ದೇಶ. ಇದನ್ನ ಮಾನ್ಯ ಜನಪ್ರಿಯ ಶಾಸಕರು ಇದನ್ನ ಮನಗಂಡು ಈ ಗೆಜ್ಜೆಲೆಗೆ ಗ್ರಾಮದ ಇಂದಿನ ಏನಿದೆ ಇದರ ತಿಳ್ಕೋಬೇಕು. ಗ್ರಾಮದ ಇದನ್ನ ತಿಳ್ಕೊಂಡು ದಯಮಾಡಿ ಏನು ಕಾಲ ಮಿಂಚೋಗ್ಲಿಲ್ಲ, ನೀವು ಬನ್ನಿ, ನಮ್ಮ ಗ್ರಾಮಕ್ಕೆ ಬನ್ನಿ, ವೆಲ್ಕಮ್. ಯಾರೋ 4 ಜನ ನಿಮ್ಮ ಕಾರ್ಯಕರ್ತರು ಯಾರೋ ಅವ್ರ ಬಗ್ಗೆ ನಿಮಗೆ ದಿಕ್ ತಪ್ಸವ್ರೆ. ನನ್ನ ಗ್ರಾಮದ ಜನತೆ ಮುಂದೆ ಬಂದು ಈಗಲೂ ನೀವು ನಮ್ಮನ್ನ ಅದನ್ನ ಕೈ ಬಿಟ್ರೆ ದಯಮಾಡಿ ನಿಮ್ಗೆ ತುಂಬಾ ವೆಲ್ಕಮ್, ಸ್ವಾಗತಿಸ್ತೀವಿ ನಮಗೆ ಈ ಗ್ರಾಮ ಜನತೆ. ಗೆಜ್ಜಲಗೆರೆ ಗ್ರಾಮನೇ ಇದೆ, ಬರ್ಲಿ ಅವ್ರಿಗೆ. ಅವತ್ತು ನಮ್ಮ ಗೆಜ್ಜಲಗೆರೆ ಗ್ರಾಮನೇ ಅವ್ರಿಗೆ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿರೋದು. ತಿರುಗಿ ಈಗಲೂ ಅಷ್ಟೇನೆ ಆ ಗೌರವ ನೀವು ಉಳಿಸ್ಕೋಬೇಕು ಅಂತಂದ್ರೆ ಬನ್ನಿ, ನಮ್ಮ ಜನದ ಮುಂಚೆನೆ ಕೂತ್ಕೊಂಡು ಮಾತಾಡಿ ಖುಷಿಯಿಂದ. ಅದನ್ನ ಕೈ ಬಿಡ್ತೀರಾ ಅನ್ನೋ ನಂಬಿಕೆ ಇದೆ, ನೀವು ಬರ್ತೀರಾ ಅಂತ ನಾನು ಕೇಳ್ಕೊತೀನಿ. ಗೆಜ್ಜಲಗೆರೆ ಗ್ರಾಮನೇ ಮಾಡ್ಕೊಂಡಿರೋ ಉದ್ದೇಶ ಅಂದ್ರೆ ಗೆಜ್ಜಲಗೆರೆಗೆ ಹಾಲುನ್ ಡೈರಿ ಇರ್ಬೋದು, ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ತೆರಿಗೆ ಹಣ, ಕಂದಾಯದ ಹಣ ಬರ್ತಾ ಇದೆ. ಅದು ನಮ್ಮ ಗ್ರಾಮಕ್ಕೆ ಸಾಕಾಗ್ತಾ ಇದೆ, ಡೆವಲಪ್ ಮಾಡ್ಕೋತಾ ಇದೀವಿ. ಇದನ್ನ ತಗೊಂಡು ಅದು ಬೇರೆ ಎಲ್ಲೋ ಅಭಿವೃದ್ಧಿ ಮಾಡೋ ವಿಚಾರಕ್ಕೆ ಅವ್ರು ತಲೆ ಹಾಕೋದು ಬೇಡ. ಯಾಕೆ ಹಿಂದೆ ಇದ್ದಂತ ಪುಣ್ಯಾತ್ಮರು SM ಕೃಷ್ಣ ಇರ್ಬೋದು, ಮಾದೇಗೌಡರು ಇರ್ಬೋದು, ಅಲ್ಲಿ ಮಂಚೇಗೌಡರು, DC ತಮ್ಮಣ್ಣವರು ಹೋಗಿರುವಂತ ದೊಡ್ಡವರೆಲ್ಲ ನೋಡಿರುವಂತದ್ದು. ಇದು ತಿಳುವಳಿಕೆ ಉಳ್ಳಂತವ್ರೆಲ್ಲ ಅವರೇ ಕೈ ಬಿಟ್ಟು ಹೋಗವ್ರೆ. ಅವ್ರಿಗೆ ಅವ್ರ ಟೈಮಲ್ಲೇ ಬಂದಿದ್ದು, ಅವರೇ ಬಿಟ್ಟು ಹೋಗೋರು. ಆಗ್ಲೇ 12 ವರ್ಷದಲ್ಲಿ DC ತಮ್ಮಣ್ಣ ಅಂತವ್ರೆ ಬಿಟ್ಟು ಹೋಗವ್ರೆ. ದಯಮಾಡಿ ಇದನ್ನ ನೀವು ಯಾರೋ ಕಾರ್ಯಕರ್ತರ ಮಾತಿಗೆ ನಿಮ್ಮ ದಿಕ್ ತಪ್ಪಿಸ್ತವ್ರೆ, ದಿಕ್ ತಪ್ಪಬೇಡಿ. ನಿಮ್ಗೆ ಕೈ ಮುಗಿದು ನನ್ನ ಗ್ರಾಮದ ಪರವಾಗಿ ಕೇಳ್ಕೊತೀನಿ, ದಯಮಾಡಿ ಊರಿಗೆ ಬಂದು ನಗ್ನಗ್ತಾ ಇದ್ರೆ ಬಿಡುಗಡೆಗೊಳಿಸ್ಕೊಡ್ತೀರಾ ಅಂತ ನಿಮ್ಮ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹೋರಾಟ ಯಾವುದೇ ರಾಜಕೀಯ ಪ್ರೇರಿತ ಹೋರಾಟವಲ್ಲ, ಇದು ಸ್ವಾಭಿಮಾನದ ಹೋರಾಟ. ನಮ್ಮ ಪಂಚಾಯಿತಿಯನ್ನು ನಮ್ಮ ಪಂಚಾಯಿತಿಯಾಗೇ ಉಳಿಸ್ಕೊಳ್ಬೇಕು ಅನ್ನೋ ಹೋರಾಟ ಇದು. ನಾವು ಗೆಜ್ಜಲಗೆರೆ ಪಂಚಾಯಿತಿ ಅಧ್ಯಕ್ಷರು. ನಮ್ಮ ಅಧಿಕಾರಾವಧಿ ಇನ್ನ ಫೆಬ್ರವರಿ 7ರವರೆಗೂ ಇದೆ. ಆದ್ರೆ ನಮ್ಮ ಈ ಅಧಿಕಾರವನ್ನ ಮೊಟಕುಗೊಳಿಸಿ ಇವರು ಆನ್ಲೈನ್ಗಳಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸಗಳು ನಡೆದೇ ಇರೋ ರೀತಿ ಮಾಡಿದ್ದಾರೆ. ನಮ್ಮ ಅಧಿಕಾರನ ಮೊಟಕುಗೊಳಿಸಿರೋದಕ್ಕೆ ಅವ್ರನ್ನ ನಾನು ವಿರೋಧಿಸ್ತೀನಿ. ಮತ್ತೆ ನಮ್ಮ ಹೋರಾಟದ ಬಗ್ಗೆ ಅನ್ಯತಾ ಮಾತನಾಡುವವರೆಗೂ ನನ್ನ ವಿರೋಧ ಇದೆ. ಯಾಕೆಂದ್ರೆ ಇದು ಇಲ್ಲಿ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ಮಾತಾಡ್ಬೇಕು. ಯಾವುದೇ ವಿಷಯ ಆದ್ರೂ ಇವರು ಸ್ಥಳಕ್ಕೆ ಬಂದಾಗ ಅವ್ರಿಗೆ ನಾವು ಉತ್ತರ ಕೊಡ್ತೀವಿ. ಇದು ರಾಜಕೀಯ ಪ್ರೇರಿತ ಅದು ಇದು ಆತರ ಏನು ಮಾತಾಡುವ ಅವಶ್ಯಕತೆ ಯಾರಿಗೂ ಇಲ್ಲ. ಇದು ನಮ್ದು ಸ್ವಾಭಿಮಾನದ ಹೋರಾಟ. ನಮ್ಮ ಪಂಚಾಯಿತಿಯಾಗೆ ಉಳಿಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ. ರಾಧಾ, ನಮ್ಮ ಗ್ರಾಮ ಪಂಚಾಯಿತಿ ಹೋರಾಟ ಏನಿದೆ, ನಮ್ಮ ಗ್ರಾಮ ಪಂಚಾಯಿತಿ ಗ್ರಾಮದ ಲೆವೆಲ್ನಲ್ಲೇ ಉಳಿಬೇಕು ಅಂತೇಳಿ ನಮ್ಮೆಲ್ಲ ಸ್ವಾಭಿಮಾನವಾಗಿ ಎಲ್ಲ ರೈತರು ಯಾರು ಬಲವಂತ ಇಲ್ದೇನೆ ಸ್ವಂತ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಈ ತೀರ್ಮಾನವು ಕೂಡ ಏಕಪಕ್ಷೀಯವಾಗಿ ಒಂದು 4 ಜನ, 4 ಜನ ತೀರ್ಮಾನ ತಗೊಂಡು MLA ಅವ್ರಿಗೂ ಅಥವಾ ಮೇಲಧಿಕಾರಿಗಳಿಗೂ ಒತ್ತಾಯಿಸಿದ್ದಾರೆ. ನೀವು ದಯವಿಟ್ಟು MLA MLC ಏನಿದ್ದಾರೆ, ಈ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವುದೆಯೇ ಬಹುಮತದ ಮೇಲೆ ನಿಂತಿರುವಂತಹದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹುಮತಕ್ಕೆ ಆದ್ಯತೆ ಇರೋದು, ಬಹುಮತದ ಮೇಲೆ ನಡೆಯುವಂತಹದ್ದು. ಬನ್ನಿ ಗ್ರಾಮಾಂತರದಲ್ಲಿ ದಯವಿಟ್ಟು ಎಲ್ಲರನ್ನು ವಿಚಾರಿಸಿ ಸೇರಿ ಬಹುಮತ ಏನಿದೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳುವಂತ ಹೇಳಿ ನಿಮ್ಮಲ್ಲೂ ನಾವು ಬೇಡಿಕೆ ಹೇಳ್ತಾ ಇದ್ದೀವಿ. ಏನಿದೆ ನಮ್ಮ ನ್ಯೂನತೆಗಳು ಇದು ಏನಿದೆ, ನೀವು ಮಾಡಿದ್ದು ಒಂದೇ ಒಂದು ತಪ್ಪಿಗೆ ಇಡೀ ಜನ ಇವತ್ತೆಲ್ಲ ನಾವು ಬಂದು ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಇಡೀ ರೈತ ವರ್ಗವೆಲ್ಲ ಇಲ್ಲಿ ಸಫರ್ ಪಡ್ತಾ ಇದೆ. ದಯವಿಟ್ಟು ಬಂದು ಏನಿದೆ ವಿಚಾರ ತಿಳ್ಕೊಂಡು ನಮ್ಗೆ ಹೋರಾಟಕ್ಕೆ ಏನಾಗಬೇಕು ಬೆಲೆ ಕೊಟ್ಟು ಗೌರವ ಕೊಟ್ಟು ನೀವು ನಡ್ಕೊಳ್ಳಿ. ದಯವಿಟ್ಟು ಇದನ್ನು ನಿಮ್ಮಲ್ಲಿ ಬೇಡಿಕೆ ಅಷ್ಟೇ. ಚಂದ್ರಶೇಖರ್, ನಾವು ನಗರಸಭೆನ ಯಾಕೆ ವಿರೋಧಿಸ್ತಾ ಇದ್ದೀವಿ? ಈ ಗ್ರಾಮದಲ್ಲಿ 95 ಭಾಗ ನಾವು ವ್ಯವಸಾಯನೇ ನಂಬ್ಕೊಂಡಿದ್ದೀವಿ. ಅಷ್ಟು 95 ಭಾಗ ಜನಗಳು ಸಹ ಹೈನುಗಾರಿಕೆ ನಂಬ್ಕೊಂಡಿದ್ದೀವಿ. ದಯಮಾಡಿ ಈ ಶಾಸಕರಿಗೆ ಹೇಳ್ತೀನಿ, ಇಂಥ ಜನರ ಬಾಯಿಗೆ ಮಣ್ಣು ಹಾಕ್ಬೇಡಿ. ದಯಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಇರಲಿ, ನಾವು ಹೈನುಗಾರಿಕೆ ನಂಬ್ಕೊಂಡಿರೋಂಥ ಜನಗಳು 95 ಭಾಗ ಇದ್ದೀವಿ. ವ್ಯವಸಾಯನೇ ನಂಬಿರೋಂಥ ಜನಗಳು 95 ಭಾಗ ಇದ್ದೀವಿ. ದಯಮಾಡಿ ನಮ್ಮದು ಗ್ರಾಮ ಪಂಚಾಯತಿಗೆ ಇರಬೇಕು. ದಯಮಾಡಿ ನೀವು ಇದನ್ನ ವಜಾ ಮಾಡ್ಕೊಂಡು ಬೇರೆ ಗ್ರಾಮ ಯಾವ್ದೋ ಮಾಡಿ ನಗರಸಭೆ ಮಾಡ್ಕೊಳ್ಳಿ. ಚನ್ನಸಂದ್ರ ವೈದ್ಯನಾಥಪುರ ಇದೆ ಪಕ್ಕದಲ್ಲಿ, ನಮ್ಮನ್ನ ಬಿಡಿ. ನಮ್ಮ ಸುನಂದ ಒಳಗೆ ನಾವು ಸೀಮಾ ಗಡಿಯಿಂದ ಆಚೆ ಕಡೆ ಇದ್ದೀವಿ. ದಯಮಾಡಿ ಇದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೀವು ರದ್ದು ಮಾಡೋವರೆಗೂ ನಾವು ಚಳುವಳಿಯನ್ನ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ. ನನ್ನ ಹೆಸರು ಮಹೇಂದ್ರ ಅಂತೇಳಿ, ಮಾಜಿ APMC ಅಧ್ಯಕ್ಷರು. 12ನೇ ದಿನಕ್ಕೆ ನಡೀತಾ ಇದೆ ಧರಣಿ. ಇದಕ್ಕೆ ಪ್ರಿಯಾ ಖರ್ಗೆ ಅವ್ರನ್ನ ಗಮನ ಸೆಳಿತೀವಿ. ಎಲ್ಲ ನಾವು MLA ಸೆಳೆಯೋದಿಲ್ಲ. ಅಜಯ್ ನಾಗಭೂಷಣ ಆಗಿರ್ಬೋದು, ಮತ್ತೆ ಅತಿಕ್ ಇರ್ಬೋದು, ಇವರು ಪ್ರಿಯಾ ಖರ್ಗೆ ಅವ್ರ ಜೊತೆ ಬಂದು ಈ ಧರಣಿ ಸತ್ಯಕ್ಕೆ ಬಂದು ನಾವು ವಾಪಸ್ ತಗೊಳ್ತೀವಿ ಅನ್ನೋ ಗಂಟು ಈ ಧರಣಿಯನ್ನ ಎಚ್ಚರಿಕೆ ಗಂಟೆ ಕೊಡ್ತೀವಿ. ಯಾಕಂದ್ರೆ ಈಗಾಗಲೇ ಅಕ್ಕವ್ರು ಎಲ್ಲ ಹೇಳಿದ್ದಾರೆ, ಇದು ಹೋರಾಟದ ಊರು. ಶಿವಪುರ ಸತ್ಯಾಗ್ರಹ ಪಕ್ಕದಲ್ಲೇ ಇದೆ. ಶಿವಪುರದಲ್ಲಿ ಅಲ್ಲೇ ಬಣ್ಣ ಹೊಡೆದೋದವ್ರು ಪುರಸಭೆಯಲ್ಲಿ. ಇನ್ನು ನಗರಸಭೆ ಮಾಡಿ ನಮ್ದು ಏನ್ ಮಾಡಿದ್ರು?
ಇದು ನಗದೀಕರಣ ಮಾಡಿ ಕಮರ್ಷಿಯಲ್ನ ದುಡ್ಡನ್ನ ನಮ್ದು ಬ್ರಿಟಿಷ್ನವ್ರಂಗೆ ಹೋಗಕ್ಕೆ ಮಾಡಿದ್ದಾರೆ. ದಯಮಾಡಿ ಪ್ರಿಯಾ ಖರ್ಗೆ ಅವರೇ, ದಯಮಾಡಿ ಗೆಜ್ಜಿಲಗೆರೆ ಇದು ಹೈವೇ ರೋಡ್, ನೀವು ಮ್ಯಾಗ ಹೋಗ್ಬೇಡಿ, ದಯಮಾಡಿ ಕೆಳಗಡೆ ಬಂದು ಇದನ್ನು ನಾವು ವಾಪಸ್ ತಗೊಳ್ತೀವಿ ಅಂತೇಳಿ ಸುನಂದಕ್ಕ ಅವರಿಗೆ ಮತ್ತು ಮುಖಂಡರುಗಳಿಗೆ ಎಲ್ಲ ಪಕ್ಷದ ಮುಖಂಡರುಗಳಿಗೆ ನೀವು ಆಶ್ವಾಸನೆ ಕೊಟ್ಟು ಆಶ್ವಾಸನೆ ನಡೆದಿಲ್ಲ ಆದೇಶ ಮಾಡಿ ಹೋಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸಾಯಿ ಪ್ರಸನ್ನ ಅಂತ.